ಮಾಧವ ಒಂದು ಸರ್ಕಾರಿ ಬ್ಯಾಂಕಿನಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಮಾಡುತ್ತಾನೆ. ಅವನು ಪಟ್ಟಣದಲ್ಲಿ ಪ್ರಾಮಾಣಿಕ ವ್ಯಕ್ತಿ ಎಂದು ಪ್ರಸಿದ್ಧ. ಒಮ್ಮೆ ಅವನಿಗೆ ಒಂದು ವಿಶೇಷ ಸರ್ಕಾರಿ ಯೋಜನೆಗಾಗಿ ದೊಡ್ಡ ಮೊತ್ತದ ಹಣ ಹ್ಯಾಂಡಲ್ ಮಾಡಲು ನೀಡಲಾಗುತ್ತದೆ. ಒಂದು ಸಂಜೆ ಮನೆಗೆ ಹಿಂತಿರುಗುವ ಮಾರ್ಗದಲ್ಲಿ ಅವನ ಬಾಲ್ಯದ ಸ್ನೇಹಿತನಾಗಿ ಪರಿಚಯಿಸಿಕೊಳ್ಳುವ ದಿನಕರ ಎಂಬ ವ್ಯಕ್ತಿ ಅವನಿಗೆ ಎದುರಾಗುತ್ತಾನೆ. ದಿನಕರ ತನ್ನ ಕುಟುಂಬವನ್ನು ಉಳಿಸಬೇಕಾಗಿದೆ ಎಂದು ಹೇಳಿ ಹಣದ ಬೇಡಿಕೆ ಇಡುತ್ತಾನೆ. ಮಾಧವ ಸಹಾಯ ಮಾಡಲು ಯೋಚಿಸುತ್ತಾನೆ. ಮರುದಿನ ಬ್ಯಾಂಕಿನ ಖಜಾನೆಯಿಂದ 50,000 ರೂಪೀಸ್ ನಾಪತ್ತೆಯಾಗಿರುತ್ತದೆ. ಕೊನೆಯ ಬಾರಿಗೆ ಹಣವನ್ನು ಹ್ಯಾಂಡಲ್ ಮಾಡಿದ್ದು ಮಾಧವನಾಗಿದ್ದ ಕಾರಣ ಅವನ ಮೇಲೆಯೇ ಅನುಮಾನ ಬೀಳುತ್ತದೆ. ಮ್ಯಾನೇಜರ್ ನಾಯ್ಕರ್ ಕಠಿಣವಾಗಿ ವಿಚಾರಿಸುತ್ತಾನೆ, ಆದರೆ ಮಾಧವ ಅವಿವೇಕಿತೆಯಿಂದ ಯಾವುದೂ ಮಾಡಿಲ್ಲ ಎಂದು ಹೇಳುತ್ತಾನೆ. ಮಾಧವ ಮತ್ತೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಎಲ್ಲಾ ಬ್ಯಾಂಕ್ ಸಹೋದ್ಯೋಗಿಗಳು ಅವನನ್ನು ಗೌರವಿಸುತ್ತಾರೆ. ಮನೆಗೆ ಮರಳಿದ ಮಾಧವ ಸೀತಾಳ ಜೊತೆಗೆ ಕುಳಿತು ತನ್ನ ನೆಮ್ಮದಿಯ ಜೀವನವನ್ನು ಮುಂದುವರಿಸುತ್ತಾನೆ. ಮಾಧವ ನಿಲಂಬನೆಗೊಳಗಾಗುತ್ತಾನೆ. ರಾತ್ರಿ ಅವನು ದಿನಕರನನ್ನು ಪಟ್ಟಣ ಬಿಟ್ಟು ಓಡುತ್ತಿರುವುದು ನೋಡುತ್ತಾನೆ. ಅನುಮಾನ ಪಕ್ಕಾ ಆಗುತ್ತದೆ. ವಸು ಸಹಾಯದೊಂದಿಗೆ ಅವನು ದಿನಕರನ ಹಿಂದೆ ಹೋಗುತ್ತಾನೆ. ಕಳೆದಿದ್ದನ್ನು ಅರಿತು ಮಾಧವ ಪೊಲೀಸರ ಸಹಾಯ ಕೇಳುತ್ತಾನೆ. ದಿನಕರನ ಹಿಂದೆ ಪೇಚಾಟ ನಡೆಯುತ್ತದೆ ಮತ್ತು ಕೊನೆಗೆ ಅವನನ್ನು ಬಂಧಿಸಲಾಗುತ್ತದೆ. ಹಣವನ್ನು ಮರುಪಡೆಸಲಾಗುತ್ತದೆ. ಮಾಧವ ಮನೆಯ ಮುಂಭಾಗ ಕುಳಿತುಕೊಂಡು ಕಾಫಿ ಕುಡಿಯುತ್ತಾ ಪ್ರಾಮಾಣಿಕತೆಯ ಗೆಲುವು ಎಂದಿಗೂ ಖಚಿತ ಎಂದು ಮನಸ್ಸಿನಲ್ಲಿ ನಗುತ್ತಾನೆ.